ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ಈಗ ನನ್ನ ಸೇವಂತಿಗೆ ಹೂಗಳು ಎಷ್ಟು ಅರಳಿವೆ ಅಂತ ಎಲ್ಲ ನೋಡ್ತಾ ಹೋಗಿ. ಹಾಗೆ ನಾನು ಇವೆಲ್ಲ ಹೂವು ಆದಮೇಲೆ ಏನು ಮಾಡಬೇಕು, ಮುಂದಿನ ಸೀಸನ್ಗೆ ಅದನ್ನು ಹೇಗೆ ಸೇವ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಒಬ್ಬರು ಕೇಳ್ತಾ ಇದ್ದರು ಮುಂದಿನ ಸೀಸನ್ಗೆ ಹೇಗೆ ಅದನ್ನು ಸೇವ್ ಮಾಡಿ ಇಟ್ಕೋಬೇಕು ಅಂತ. ಮತ್ತು ಕೆಲವು ಈ ಹೂವನ್ನೆಲ್ಲ ನಾವು ಕಟ್ ಮಾಡಿದಾಗ ಕೆಲವು ಇರೋ ಮೊಗ್ಗುಗಳು ಸ್ವಲ್ಪ ಸಹ ಅರಳುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಹೇಗೆ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ಸಿಗತ್ತೆ. ನಾನು ತುಂಬ ಸೇವಂತಿಗೆ ಸೀರೀಸ್ ಅಂತ ಮಾಡಿದ್ದೀನಿ, ತುಂಬ ವಿಡಿಯೋಸ್ ಹಾಕಿದ್ದೀನಿ. ನಾವು ನೆಡೋದ್ರಿಂದ ಹಿಡಿದು ನಾವು ಹೇಗೆ ಸೇವಂತಿಗೆ ಗಿಡದ ಆರೈಕೆನ ಹೇಗೆ ಮಾಡಬೇಕು ಅನ್ನೋದುವರೆಗೂ ಸಂಪೂರ್ಣವಾದ ಮಾಹಿತಿನ ಕೊಟ್ಟಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ಪ್ಲೇಲಿಸ್ಟಿಗೆ ಹೋದರೆ ಎಲ್ಲ ವಿಡಿಯೋಸ್ ಸಿಗತ್ತೆ. ನೋಡಿ, ನಮ್ಮ ಕಡೆ ತುಂಬ ಮಳೆ ಆಗಿರೋದ್ರಿಂದ ಸುಮಾರು ಮಳೆ ತಾಗಿರೋ ಹೂವೆಲ್ಲ ಸ್ವಲ್ಪ ಹಾಳಾಗಿಬಿಟ್ಟಿದೆ. ಮತ್ತು ನಮ್ಮಲ್ಲಿ ತುಂಬ ಹುಳುಗಳು ಕಾಟ. ಎಷ್ಟೇ ನಾನು ಪೆಸ್ಟಿಸೈಡ್ ಸ್ಪ್ರೇ ಮಾಡಿದರೂ ಅವು ಹುಳುಗಳು ಬಂದು ತಿಂದುಬಿಡತ್ತೆ. ಕೆಳಗಡೆ ಎಲ್ಲ ತುಂಬ ಹುಲ್ಲಿರೋದ್ರಿಂದ ತುಂಬ ಹುಳುಗಳು. ಆದರೂ ಸಹ ಇಷ್ಟು ಹೂವಾಗಿದೆ, ತುಂಬಾ ಚೆನ್ನಾಗಿ ಹೂವಾಗಿದೆ. ಮುಂದಿನ ಸೀಸನ್ಗೆ ಹೇಗೆ ನಾವು ಇದನ್ನು ಸೇವ್ ಮಾಡ್ಕೋಬೇಕು ಅಂತ ನಿಮಗೆ ನಾನು ಹೇಳ್ತೀನಿ. ಇದನ್ನು ನಾವು ಏಪ್ರಿಲ್ ಅಥವಾ ಮೇದಲ್ಲಿ, ಮಾರ್ಚ್, ಏಪ್ರಿಲ್, ಮೇ ಇದರೊಳಗಡೆ ನಾವು ಕಿಲ್ಲುಗಳನ್ನೆಲ್ಲ ಸ್ವಲ್ಪ ಮರಿಗಳನ್ನೆಲ್ಲ ನೆಟ್ಕೋಬೇಕು. ಅಲ್ಲಿವರೆಗೆ ಕೆಲವು ಗಿಡಗಳು ಮರಿ ಆಗದೇ ಇರೋ ಗಿಡಗಳು ಕೂಡ ಮರಿ ಆಗತ್ತೆ. ನಾವು ಸ್ವಲ್ಪ ಆರೈಕೆ ಮಾಡ್ತಾ ಇರಬೇಕು. ಬನ್ನಿ ಏನೇನು ಮಾಡೋದು ಅಂತ ನೋಡೋಣ. ನೋಡಿ, ಇದು ಮೊದಲೇ ಹೂವಾಗಿರುವಂಥ ಗಿಡಗಳು ಈಗ ಈ ರೀತಿ ಆಗಿವೆ. ನೋಡಿ ಎಷ್ಟೊಂದು ಚೆನ್ನಾಗಿ ಹೂವಾಗಿತ್ತು. ನೀವು ನನ್ನ ಹಳೆ ವಿಡಿಯೋಸ್ ಎಲ್ಲ ನೋಡಿದರೆ ಇದು ಯಾವ ರೀತಿ ಹೂವಾಗಿತ್ತು ಅಂತ ನಿಮಗೆ ಗೊತ್ತಿರುತ್ತೆ. ಈಗ ಇದೆಲ್ಲ ಒಣಗಿ ಹೋಗಿಬಿಟ್ಟಿದೆ, ಹೂವೆಲ್ಲ ಮುಗಿದಿದೆ. ನೋಡಿ, ಇದು ಸಣ್ಣ ಬೆಂಕಿ ಕಡ್ಡಿ. ಇದ್ರ ಹೂವು ಕೂಡ ಈ ರೀತಿ ಇತ್ತು. ನೀವು ನೋಡಿರ್ಬೋದು ಯಾವ ರೀತಿ ಕಲರ್ ಇದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಹೂವಾಗಿತ್ತು. ನೋಡಿ, ನಾವೀಗ ಈ ಒಣಗಿರೋ ಹೂಗಳನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ನೋಡಿ, ನಾನು ಇಲ್ಲಿಗೆ ಕಟ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಒಣಗಿಬಿಟ್ಟಿದೆ. ನಾವು ಇಲ್ಲಿ ಕೆಳಗಡೆ ಮೊಗ್ಗೆಲ್ಲ ಇದ್ದರೆ ಅದನ್ನು ಬಿಡಬೇಕು. ಮೊಗ್ಗಿದ್ದನ್ನು ಬಿಟ್ಟು ಈ ಒಣಗಿರೋ ಹೂಗಳನ್ನೆಲ್ಲ ಕಟ್ ಮಾಡಬೇಕು. ನೋಡಿ, ಕೆಲವೊಂದು ಸರ್ತಿ ಈ ಕಟಿಂಗನ್ನು ಮೇಲೆ ನಾವು ಕಟ್ ಮಾಡಿರೋ ಕಟಿಂಗನ್ನು ನೆಟ್ಟರು ಅದು ಬೇರೆ ಬರುತ್ತೆ. ಕೆಲವೊಂದು ವೆರೈಟಿ ತುಂಬ ಸೂಕ್ಷ್ಮ ಆಗಿರುತ್ತೆ. ಕೆಲವೊಂದು ವೆರೈಟಿ, ಈ ವೆರೈಟಿನೆಲ್ಲ ನಾವು ಮೇಲೆ ಕಟ್ ಮಾಡಿರೋದನ್ನು ನೆಟ್ಟಿರೋದು ಬೇರೆ ಬರುತ್ತೆ. ಅದನ್ನು ಸಹ ನೀವು ಒಂದೊಂದೇ ಗಿಡ ಇದ್ದರೆ ಕೆಳಗಡೆ ಮರಿ ಇಲ್ಲ ಅಂದರೆ ಅದನ್ನು ಸಹ ಟ್ರೈ ಮಾಡ್ಬೋದು, ನೆಡ್ಬೋದು. ನೋಡಿ, ಇಲ್ಲಿ ಮೊಗ್ಗಿದೆ ಕೆಳಗಡೆ, ಅದನ್ನು ನಾನು ಹಾಗೆ ಬಿಡ್ತೀನಿ. ಆ ಮೊಗ್ಗು ಅರಳತ್ತೆ. ನಾವೀಗ ಇದಕ್ಕೆ ಗೊಬ್ಬರ ಮತ್ತು ಮಣ್ಣನ್ನು, ಪಾಟಿಂಗ್ ಮಿಕ್ಸ್ನೆಲ್ಲ ಹಾಕಿ ಪೆಸ್ಟಿಸೈಡ್ನ ಸ್ಪ್ರೇ ಮಾಡಿ ಕೊಟ್ಟರೆ ಮೊಗ್ಗು ಸಹ ಅರಳತ್ತೆ. ನೋಡಿ, ನಾನು ಫುಲ್ಲು ಎಲ್ಲ ಹೂಗಳನ್ನೆಲ್ಲ ಕಟ್ ಮಾಡಿಬಿಡ್ತೀನಿ. ಎಲ್ಲ ಗಿಡನೂ ಅದೇ ರೀತಿ ಮಾಡ್ತೀನಿ. ನೋಡಿ, ಎಲ್ಲ ಹೂವನ್ನು ಎಲ್ಲ ಕಟ್ ಮಾಡಿಕೊಂಡು ನಾವು ಇದನ್ನು ಮೊಗ್ಗನ್ನೆಲ್ಲ ಬಿಡಬೇಕು. ಕೆಲವು ಮೊಗ್ಗು ಕೂಡ ಇದೆ ಈ ಗಿಡದಲ್ಲಿ. ಕೆಲವೊಂದು ವೆರೈಟಿ ಹಾಗೆ ಹೂವು ಆಗ್ತಾನೇ ಇರುತ್ತೆ. ಕೆಲವೊಂದು ವೆರೈಟಿ ಒಂದು ಸಾರಿ ಹೂವು ಆದಮೇಲೆ ಮುಗಿದೋಯ್ತು,
ಮತ್ತೆ ಅದು ಮೊಗ್ಗಿರಲ್ಲ. ನೋಡಿ ಇಲ್ಲಿ ಕೆಳಗಡೆ ಕಟ್ ಮಾಡಿದ್ದೀನಿ ಈ ಗಿಡನ. ನೋಡಿ ಈ ಗಿಡದ ಹಾಗೆ ಒಣಗೋಗಿತ್ತು ಫುಲ್ಲು. ಹಾಗಾಗಿ ಇದನ್ನು ಇಲ್ಲಿಗೆ ನಾನು ಕಟ್ ಮಾಡಿಬಿಟ್ಟಿದ್ದೀನಿ. ನೋಡಿ ಈ ರೀತಿ ಒಣಗಿರೋ ಗಿಡನ ನಾನು ಮಧ್ಯದಲ್ಲೇ ಕಟ್ ಮಾಡ್ತೀನಿ. ನೋಡಿ ಇಷ್ಟಕ್ಕೆ ಕಟ್ ಮಾಡಿಬಿಡ್ತೀನಿ. ನೋಡಿ ಹೂವೆಲ್ಲ ಆಗಿ ಮುಗಿದಿದೆ. ಯಾವುದೇ ರೀತಿ ಮೊಗ್ಗಿಲ್ಲದೆ ಇರೋ ಗಿಡಗಳನ್ನು ಈ ರೀತಿ ಕಟ್ ಮಾಡ್ತೀನಿ. ನೋಡಿ ಇಲ್ಲಿ ಕೆಳಗಡೆ ಚಿಗುರ್ತಾ ಇದೆ, ನಿಮಗೆ ಕಾಣಿಸ್ಬೋದು ಇಲ್ಲಿ. ಈ ರೀತಿ ಆ ಚಿಗುರನ್ನೆಲ್ಲ ನಾವು ಸ್ವಲ್ಪ ದೊಡ್ಡ ಚಿಗುರ ಆದಮೇಲೆ ಅದನ್ನು ನಾವು ನೆಟ್ಕೋಬೋದು. ಕೆಲವೊಂದು ಗಿಡ ಹಾಗೆ ಮರಿಗಳು ಒಡೆಯೋದೇ ಇಲ್ಲ. ಆಗ ನಾವು ಈ ಕಿಲ್ಗಳನ್ನೇ ನೆಟ್ಕೋಬೇಕಾಗತ್ತೆ. ನಾವು ಮರಿಗಳನ್ನು ನೆಟ್ಟಾಗ ಅವು ಸ್ವಲ್ಪ ಲೇಟಾಗಿ ಹೂ ಬಿಡುತ್ತೆ. ಆದರೆ ಇದನ್ನೆಲ್ಲ ನೆಟ್ಟಾವಾಗ ನೋಡಿ ಈ ರೀತಿ ಕಟಿಂಗನ್ನು ನೆಟ್ಟಾಗ ಬೇಗ ಅದು ಹೂ ಬಿಟ್ಬಿಡತ್ತೆ. ನೋಡಿ ಎಲೆಗಳನ್ನೆಲ್ಲ ತೆಗಿತೀನಿ ನಾನಿಲ್ಲಿ. ಇದು ಮೇಲ್ಗಡೆನೇ ನಾನು ಮೊಗ್ಗಿರೋದ್ರಿಂದ ಮೇಲ್ಗಡೆ ಕಟ್ ಮಾಡಿದ್ದೀನಿ. ಹಾಗಾಗಿ ಇಲ್ಲಿ ಒಣಗಿರೋ ಎಲೆಗಳನ್ನೆಲ್ಲ ತೆಗೆದು ಅದನ್ನೆಲ್ಲ ಕ್ಲೀನ್ ಮಾಡಿ ನಾನು ಅದಕ್ಕೆ ಪೆಸ್ಟಿಸೈಡ್ ನೀಮ್ ಆಯಿಲ್ ಸ್ಪ್ರೇ ಮಾಡ್ತೀನಿ. ನನ್ನ ವಿಡಿಯೋದಲ್ಲಿ ನೀಮ್ ಆಯಿಲ್ನ ಯಾವ ರೀತಿ ಪ್ರಮಾಣದಲ್ಲಿ ನಾವು ತಗೊಂಡು ಸ್ಪ್ರೇ ಮಾಡಬೇಕು ಅಂತ ಒಂದು ನೀಮ್ ಆಯಿಲ್ ವಿಡಿಯೋನ ಹಾಕಿದ್ದೀನಿ. ನೀವು ನೋಡಿಲ್ಲ ಅಂದರೆ ನೋಡಿ. ಇಲ್ಲ ನೀವು ಯಾವುದೇ ಪೆಸ್ಟಿಸೈಡ್ ಕೂಡ ಸ್ಪ್ರೇ ಮಾಡ್ಬೋದು. ನಾನು ಕೆಲವು ಪೆಸ್ಟಿಸೈಡ್ನ ವಿಡಿಯೋನ ಹಾಕಿದ್ದೀನಿ. ನೀವು ಯಾವುದಾದ್ರೂ ಇಲ್ಲಿ ಸ್ಪ್ರೇ ಮಾಡ್ಬೋದು. ನಾವು ಮಣ್ಣಿಗೂ ಕೂಡ ಇಲ್ಲಿ ಸ್ವಲ್ಪ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ಬೋದು. ಇಲ್ಲ ನೀವು ಇಲ್ಲಿ ಕಹಿಬೇವಿನ ಹಿಂಡಿ ಕೂಡ ಸ್ವಲ್ಪ ಹಾಕ್ಬೋದು. ನಾನು ಕಹಿಬೇವಿನ ಹಿಂಡಿ ಹಾಕ್ತಾ ಇಲ್ಲ ಇಲ್ಲಿ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಮಣ್ಣನ್ನೆಲ್ಲ ಲೂಸ್ ಮಾಡಿಕೊಂಡು ಆ ಮಣ್ಣೆಲ್ಲ ಗಟ್ಟಿಯಾಗಿಬಿಡತ್ತೆ. ಈಗ ನೋಡಿ ಮಣ್ಣು ಬೇರು ಕೂಡ ಮೇಲೆ ಬಂದುಬಿಟ್ಟಿದೆ. ಹಾಗಿದ್ದಾಗ ಗಿಡಗಳಿಗೆ ಆಹಾರ ಸಿಗಲ್ಲ. ಅದರ ಪೌಷ್ಟಿಕಾಂಶ ಎಲ್ಲ ಅದು ಹೂವಾಗಿರೋದ್ರಿಂದ ಅಲ್ಲಿ ಖಾಲಿಯಾಗಿಬಿಟ್ಟಿರುತ್ತೆ. ಹಾಗಾಗಿ ನಾವೀಗ ನೋಡಿ ಕೆಲವು ಮರಿ ಆಗಿದೆ ನೋಡಿ ಇಲ್ಲಿ. ಈಗ ಇದಕ್ಕೆ ನಾನು ಪಾಟಿಂಗ್ ಮಿಕ್ಸ್ನೇ ಹಾಕ್ತೀನಿ. ನೀವು ಸ್ವಲ್ಪ ಪಾಟಿಂಗ್ ಮಿಕ್ಸ್ನೇ ಹಾಕ್ಕೊಳ್ಳಿ. 50% ಮಣ್ಣು 50% ಗೊಬ್ಬರನ ಮಿಕ್ಸ್ ಮಾಡಿ ಹಾಕಿ. ಯಾಕಂದರೆ ಮಣ್ಣು ಕೂಡ ನಾವು ಹಾಕೋದ್ರಿಂದ ಗಿಡಕ್ಕೆ ಬೇಕಾಗುವ ಎಲ್ಲ ಪೌಷ್ಟಿಕಾಂಶ ಸಿಗತ್ತೆ. ನಾವು ಸುಮ್ಮನೆ ಬರೀ ಗೊಬ್ಬರನ ಹಾಕೋದಕ್ಕಿಂತ ಪಾಟಿಂಗ್ ಮಿಕ್ಸ್ನೇ ಹಾಕೋದು ಒಳ್ಳೆಯದು ಅಂತ ನನ್ನ ಭಾವನೆ. ಹೊಸ ಮಣ್ಣು ಸಹ ನಾವು ಕೊಟ್ಟಾಗತ್ತೆ ಗಿಡಗಳಿಗೆ. ನೋಡಿ ಈ ರೀತಿ ನಾನು ಸುತ್ತ ಮಣ್ಣು ಪಾಟಿಂಗ್ ಮಿಕ್ಸ್ನ ಹಾಕ್ಕೊಳ್ಬಿಡ್ತೀನಿ. ನಾವು ಕೆಲವೊಂದು ಸರ್ತಿ ಬರೀ ಗೊಬ್ಬರನ ಕೊಟ್ಟಾಗ ಗಿಡಕ್ಕೆ ಶಾಖ ಹೆಚ್ಚಾಗಿ ಗಿಡಗಳು ಸಾಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು ಸಜೆಸ್ಟ್ ಮಾಡೋದು ಯಾವಾಗಲೂ ನೀವು ಬರೀ ಗೊಬ್ಬರನ ಹಾಕಬೇಡಿ ಅಂತ. ಸ್ವಲ್ಪ ಮಣ್ಣಿನ ಜೊತೆ ಮಿಕ್ಸ್ ಮಾಡಿ ಹಾಕಿದಾಗ ಅಷ್ಟೊಂದು ಸಿಗಲ್ಲ. ನೋಡಿ ಈ ರೀತಿ ಕಟ್ ಮಾಡಿ ನಾನು ಗೊಬ್ಬರ ಹಾಕಿ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಿ ಸ್ವಲ್ಪ ಬಿಸಿಲು ಬರೋ ಜಾಗದಲ್ಲೇ ಇಡ್ತೀನಿ. ಇದು ಮರಿ ಹಾಕಿದ ಮೇಲೆ ಇದನ್ನು ನೆಟ್ಕೋಬೇಕು ನಾವು. ಮಾರ್ಚ್ ಅಥವಾ ಏಪ್ರಿಲ್ದ್ರೊಳಗಡೆ ನಾವು ಇದನ್ನು ನೆಟ್ಕೊಂಡ್ರೆ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್.